ಛೇ, ಯಾಕೋ ಈ ಮನೆ ಮಕ್ಕಳು ಹಣೆ ಬಾರನೇ ಸರಿ ಇಲ್ಲ ಅನ್ಸುತ್ತೆ ಅಮ್ಮ. ಶೋಭಿ ಏನು ಹೇಳ್ತಿದ್ಯಾ? ಏನು ಅಂತ ಹೇಳೋದು ದೊಡ್ಡಮ್ಮ. ಅಲ್ಲಿ ಅಮ್ಮ ಒಂಥರ ನರಳ್ತಿದ್ದಾಳೆ. ಇಲ್ಲಿ ಆ ಲಕ್ಷ್ಮಿ ಆದಿ ಕೈಯಲ್ಲಿ ಎಲ್ಲ ಕೆಲಸನೂ ಮಾಡಿಸಿದಾಳೆ ಗೊತ್ತಾ. ಬನ್ನಿ, ನೀವೇ ನಿಮ್ಮ ಕಣ್ಣಾರೆ ನೋಡಿ. ಆದಿ ಹತ್ರ ಕೆಲಸ ಮಾಡಿಸ್ತಿದ್ದಾಳ? ನಾನು ಹೋಗಿ ನೋಡ್ತೀನಿ. ನೋಡಿದ್ಯೇನೆ ವಿಮಲಾ, ಹೇಗೆ ತಾನು ತರಿಸಿರೋ ಗಿಫ್ಟನ್ನ ಕಾಲ್ ಮೇಲೆ ಕಾಲ್ ಹಾಕೊಂಡು ಓಪನ್ ಮಾಡ್ಕೊಂಡು ಕೂತಿದ್ದಾಳೆ ಅಂತ. ನಿನ್ ಮಗನ್ ನೋಡು, ಈ ಮನೆ ಆಳ ತರ ಬಾತ್ರೂಮ್ ತೊಳ್ಕೊಂಡು ಕೂತಿದ್ದಾನೆ. ಇದ್ರಲ್ಲೇ ಅರ್ಥ ಆಗತ್ತೆ ಇವಳು ನಿನ್ ಮಗನ್ನ ಯಾವ ಪರಿಸ್ಥಿತಿನಲ್ಲಿ ನೋಡ್ಕೊಳ್ತಿದ್ದಾಳೆ ಅಂತ. ನೀನು ನಿಮ್ಮ ಮನೆಯವ್ರು ಸೇರ್ಕೊಂಡು ನನ್ನ ಮಕ್ಕಳನ್ನ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಈ ತರ ಹಿಂಸೆ ಕೊಡೋ ಬದಲು ಒಂದೇ ಸಲ ಸಾಯಿಸ್ಬಿಡಿ. ಮಾವ ಆದಿ ವಿಷಯದಲ್ಲಿ ನಡ್ಕೊಂಡಿದ್ ರೀತಿ ನೋಡಿ ಸುಧಾರಿಸ್ತಿದ್ಯಾ ಅಂತ ಅನ್ಕೊಂಡಿದ್ದೆ. ಆದ್ರೆ ಈಗ ನನ್ನ ಮಗನ್ಗೆ ಟಾರ್ಚರ್ ಕೊಡ್ತಾ ಇದೀಯಾ? ಇಲ್ಲ, ನೀನು ಸುಧಾರಿಸೋ ಯಾವ ಲಕ್ಷಣನೂ ನನಗೆ ಕಾಣಿಸ್ತಾ ಇಲ್ಲ. ನಿನಗೆ 6 ತಿಂಗಳು ಟೈಮ್ ಕೊಟ್ಟಿದ್ದೆ ತಪ್ಪಾಯ್ತು. ನೀನು ಇನ್ನೊಂದು ಕ್ಷಣ ಕೂಡ ಈ ಮನೇಲಿ ಇರ್ಕೂಡ್ದು. ಈಗಲೇ ಮನೆ ಬಿಟ್ಟು ತೊಲ್ಗೋ ಅಂದೆ. ಅಮ್ಮ, ಇದರಲ್ಲಿ ಲಕ್ಷ್ಮಿದೇನು ತಪ್ಪಿಲ್ಲ ಅಮ್ಮ. ಕಾಲೇಜಲ್ಲಿ ನಮ್ಮಿಬ್ಬರಲ್ಲಿ ಯಾರು ಜಾಸ್ತಿ ಮಾರ್ಕ್ಸ್ ತಗೋತಾರೆ ಅಂತ ನಾವು ಚಾಲೆಂಜ್ ಮಾಡಿದ್ವಿ. ಯಾರು ಸೋಲ್ತಾರೋ ಅವರು ಗೆದ್ದವ್ರ ಮಾತನ್ನ ಕೇಳಬೇಕು ಅಂತ ಮಾತಾಡ್ಕೊಂಡಿದ್ವಿ. ಅದಕ್ಕೆ ಇವತ್ತೊಂದಿನ ನಾನು ಅವಳು ಸರ್ವೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಅಷ್ಟೇ. ಅದಕ್ಕೆ ಇದನ್ನೆಲ್ಲ ಮಾಡ್ತಾ ಇರೋದು. ಇದರಲ್ಲಿ ಅವಳದೇನಮ್ಮ ತಪ್ಪಿದೆ? ಪರವಾಗಿಲ್ಲ ಕಣೆ, ನನ್ನ ಮಗನ್ನ ನನ್ನ ವಿರುದ್ಧನೇ ಎತ್ತು ಕಟ್ತಾ ಇದೆಯಾ? ಅಮ್ಮ, ಹಾಗೆಲ್ಲ ಏನು ಇಲ್ಲ ಅಮ್ಮ. ನೀನು ತಪ್ಪು ತಿಳ್ಕೊತಾ ಇದೀಯಾ? ನಾನು ತಪ್ಪು ತಿಳ್ಕೊತಿಲ್ಲ ಆದಿ. ಇವಳು ಹೇಳ್ತಾರೋ ಎಲ್ಲ ಕೆಲಸನೂ ನೀನು ಮಾಡ್ತಿದ್ಯಾ ಅಂದರೆ ಇನ್ನೆಷ್ಟು ಚೆನ್ನಾಗಿ ಇವಳು ನಿನ್ನ ಬ್ರೈನ್ ವಾಶ್ ಮಾಡಿರ್ಬೇಕು. ಒಟ್ಟಿನಲ್ಲಿ ಇವಳಿಂದ ಇವಳ ಮನೆಯವರಿಂದ ನನ್ನ ನೆಮ್ಮದಿನೇ ಹಾಳಾಗೋಗಿದೆ. ಅಮ್ಮ, ಅಮ್ಮ